ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಕ್ಕೂಟ ವ್ಯವಸ್ಥೆ ಅಲ್ವಾ ಸರ್? ಈಗ ಆಮದು ರಫ್ತು ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರತ್ತೆ. ನಾನು KMF ದೊಂದು ಉದಾಹರಣೆಯನ್ನ ಕೊಡ್ತೀನಿ. ನಂದಿನಿ ಬರೀ ಹಾಲು ಉತ್ಪನ್ನಕ್ಕಷ್ಟೇ ಸೀಮಿತ ಆಗಿತ್ತು. ಇವತ್ತು ನೀರನ್ನು ಕೂಡ ತಯಾರು ಮಾಡಿ, ಅಂದ್ರೆ ಬಾಟಲ್ಗಳಿಗೆ ಹಾಕಿ ನೀರನ್ನು ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ. ಬಟ್ ಕುವೈಟ್ನಿಂದ ಆ ಪ್ಲಾಸ್ಟಿಕ್ ಬಾಟಲ್ನ ತಯಾರು ಮಾಡೋದಕ್ಕೆ ಒಂದು ಫಾರ್ಮುಲಾ ಬೇಕು, ಸಮ್ ಕೆಮಿಕಲ್ ಮೆಟೀರಿಯಲ್ ಬೇಕಾಗಿದೆ. ಸೊ ಅದು ಇಂಪೋರ್ಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಬಾಟಲ್ಗಳ ವಹಿವಾಟು ನಿಂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಹೊರ ದೇಶಗಳಿಂದ ಬರಬೇಕಾದಂತಹ ಎಷ್ಟೋ ಮೆಟೀರಿಯಲ್ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿ ನಾವು ಬೆಳೆದಂತಹ ಬೆಳೆ ಎಕ್ಸ್ಪೋರ್ಟ್ ಆಗಬೇಕು, ಅವುಗಳಾಗ್ತಾ ಇಲ್ಲ. ಇಲ್ಲಿ ರಾಜತಾಂತ್ರಿಕವಾಗಿ ನರೇಂದ್ರ ಮೋದಿ ಅವರು ಸೋತಿದ್ದಾರೆ ಅನ್ನುವಂಥ ಟೀಕೆಗೆ ನಿಮ್ಮ ಉತ್ತರ ಏನು ಅಂತ? ನರೇಂದ್ರ ಮೋದಿ ಸೋಲೋದಿಲ್ಲ ಮೇಡಮ್. ನೋಡಿ, ಅವರು ಒಂದು ಥರ ಹೆಂಗೆ ಅಂತ ಹೇಳಿದ್ರೆ, ಹೀ ಈಸ್ ಎ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್. ಯಾಕಂದ್ರೆ ನಾನು ಭಾಳ ಹತ್ತಿರದಿಂದ ಅವ್ರನ್ನ ನೋಡಿದ್ದೀನಿ. ಅವ್ರು ಏನು ಅಂತ ಹೇಳಿದ್ರೆ, ಭಾರತ ನನ್ನ ಭಾರತ. ಈಗ ನಿಮಗೊಂದು ಹೇಳ್ತೀನಿ, ಕೇಳ್ಕೊಳ್ಳಿ. ನಾವು ನಮ್ಮ ದೇಶವನ್ನು ನೋಡ್ಕೋಬೇಕೇ ಹೊರತು ಬೇರೆಯವರು ನಾವು ಯಾಕೆ ಹೋಗಬೇಕು? ಅನ್ಲೆಸ್ ಒಂದು ಪರಿಸ್ಥಿತಿ, ಭಾಳ ಸ್ಟ್ರೇಂಜ್ ಆಗಿರೋ ಒಂದು ಪರಿಸ್ಥಿತಿ ಬಂದಾಗ ನಮ್ಮವರು ನಾವು ಹೋಗಿ, ನಮ್ಮವ್ರು ಏನು ನಮ್ಮ ಸೈನಿಕರಿದ್ದಾರೆ ಅವ್ರನ್ನ ಕಳಿಸ್ಬೇಕಾಗಿರೋ ಒಂದು ಪ್ರಸಂಗ ಬರ್ತದೆ. ಸುಮ್ಮನೆ ನಾವು ಹೋಗಿ ಬೇರೆಯವ್ರ ಹತ್ರ ಯಾಕೆ ನಾವು ಕೆಣಕಬೇಕು ಅವರಿಗೆ? ಈಗ ಅವ್ರದ್ದು ಅವ್ರು ಮಾಡ್ಕೋತಾ ಇದ್ದಾರೆ. ನಮ್ಮ ದೇಶ ನಮ್ಮದಲ್ವೇ? ನಮ್ಮಲ್ಲಿ ಎಷ್ಟು ಜನ ಇದ್ದೀವಿ ನಾವು? ಎಷ್ಟು ಕೋಟಿ ಜನ ಇದ್ದೀವಿ ನಾವು? ನಮ್ಮಲ್ಲಿ ಎಷ್ಟೋ ಒಂದಷ್ಟು ವರ್ಷಗಳ ಹಿಂದೆ ಬಡತನ 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 ಅಂತ ಬಂದಿತ್ತು. ಆದರೆ ಇವತ್ತು ನಾವು ಎಲ್ಲಿದ್ದೀವಿ? ಇವತ್ತು ಬಡತನ ಎಲ್ಲಿದೆ ನಮ್ಮ ದೇಶದಲ್ಲಿ? ಸೊ ಒಂದು ವ್ಯಕ್ತಿ ಹೃದಯದಿಂದ ಇಟ್ಕೊಂಡು, ತಲೆಯಲ್ಲಿ ಇಟ್ಕೊಂಡು ಇಷ್ಟೊಂದು ಲೆವೆಲ್ಗೆ ಅವರು ತೊಗೊಂಡು ಹೋಗಿದ್ದಾರೆ ಮುಂದಕ್ಕೆ ಅಂತ ಹೇಳಿದ್ರೆ ಅದು ಒಂಥರ ಶ್ಲಾಘನೀಯ ಅಲ್ವಾ? ಗ್ಯಾಸ್ ಸಿಲಿಂಡರ್ ಅಭಾವ ಇದೆ ಸರ್. ಅಲ್ಲ ಮೇಡಮ್, ಇದು ಗ್ಯಾಸ್ ಸಿಲಿಂಡರ್ ಅಭಾವ, ಅದಕ್ಕೆ ಹಲವಾರು ಇಶ್ಯೂಸ್ ಇದೆ. ಅದಕ್ಕೆ ತಮಗೂ ಗೊತ್ತಿದೆ ವಿಷಯಗಳವೆಲ್ಲ. ಈಗ ಗ್ಯಾಸ್ ಅಭಾವ ಯಾರಿಗೆ ಇದೆ ಅಂತ ಹೇಳಿದ್ರೆ ಅದು ಏನೇನೋ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಅದನ್ನು ಡೆಫಿನೆಟಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಅದೇನು ಗ್ಯಾಸು ಇಷ್ಟು ವರ್ಷದಿಂದ ನಾವು ನಮ್ಮ ಗ್ಯಾಸ್ ಸಿಲಿಂಡರ್ಗಳಿಲ್ವೇ, ಟಕ್ಕಂತ ಸಿಲಿಂಡರ್ಗಳ ಅಭಾವ, ಇದಕ್ಕೇನು ಮಾಡ್ತಿರ್ತಾವು? ಆಟೋಗಳು ಸಾಲ್ಗಟ್ಟಿ ನಿಂತ್ಕೊಂಡಿದ್ದಾವೆ ಸರ್, ಕಿಲೋಮೀಟರ್ ಗಟ್ಟಲೆ. ಈಗ ಬರ್ಬೇಕಾಗಿದ್ದಂತಹ ಇರಾನ್ನ ಹಡಗುಗಳು ಅಲ್ಲಲ್ಲೇ ನಿಧಾನಕ್ಕೆ ಬರ್ತಾ ಇದ್ದಾವೆ. ಬರ್ಬೇಕಾಗಿದ್ದಂತಹ ಕಚ್ಚಾ ತೈಲ ಇರ್ಬೋದು, LPG ಇರ್ಬೋದು, ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನಪ್ಪಾ ಅನ್ನೋ ಸಿಚುವೇಶನ್ ಇದೆ. ಮುಂದೊಂದು ದಿವಸ ಲಾಕ್ಡೌನ್ ಆಗ್ಬಿಟ್ರೆ ಏನಪ್ಪಾ? ಏನಾಗಲ್ಲ ಮೇಡಮ್, ಒಂದು ತಿಳ್ಕೊಳ್ಳಿ. ಯಾವಾಗಲೂ ನೋಡಿ, ಇದಕ್ಕೆ ನಮ್ಮ ಎಂಜಿನಿಯರಿಂಗ್ ಇದರಲ್ಲಿ ಸೈನುಸಾಯ್ಡಲ್ ವೇವ್ ಅಂತೀವಿ. ಹಿಂಗೆ ಮೇಲೆ ಕೆಳಗೆ ಹೋಗುವಂಥ ಒಂದು ಪ್ರಸಂಗ ಇದೆ, ಏರಿಳಿತ ಇರುತ್ತೆ. ಆಯ್ತಾ? ಎಷ್ಟೋ ಸಲ ಈ ಒಂದು ಪರಿಸ್ಥಿತಿ ಹೀಗಾದಾಗ ಯಾರು ಏನು ಮಾಡೋಕ್ಕಾಗ್ತದೆ? ಕರೆಕ್ಟಾ? ಯಾರಿಗೂ ಯಾರ ಮೇಲೂ ಏನು ಯುದ್ಧ ಮಾಡಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ನಿಜ ನಿಜ, ಇದು ರಿಯಾಲಿಟಿ. ಬಟ್ ಸುಮ್ಮನೆ ನಾನು ಕೆರ್ಕೊಂಡ್ಬಂದ್ಬಿಟ್ಟು ಏನೋ ಶುರು ಮಾಡ್ಬಿಟ್ರೆ. ಸರ್, ನಾಗರಿಕರ ಹಿತದೃಷ್ಟಿಯಿಂದ ನೋಡೋದಾದ್ರೆ ಅದು ಇರಾನೇ ಆಗಿರ್ಬೋದು, ಇಸ್ರೇಲೇ ಆಗಿರ್ಬೋದು, ಅಮೆರಿಕಾನೇ ಆಗಿರ್ಬೋದು, ಬಟ್ ಆ ಭಾಗದ ಜನಕ್ಕೆ ಬೇಕಾಗಿಲ್ಲ ಸರ್ ಈ ಸಾವು ನೋವು. ಬಟ್ ಅವ್ರು ಅನುಭವಿಸ್ತಾ ಇದ್ದಾರೆ, ನಿರಂತರವಾಗಿ ಸಾವುಗಳಾಗ್ತದೆ. ಏನ್ ಅನ್ಸುತ್ತೆ ಇಂಥ ಟೈಮಲ್ಲಿ? ಏನಾಗುತ್ತೆ ಅಂದ್ರೆ ನೋಡಿ, ಇದು ಸಾವು ನೋವು ಅನ್ನೋದಿದೆಯಲ್ಲ, ಇದು ಎವ್ರಿಥಿಂಗ್ ಇಸ್ ಎ ಪಾಸಿಬಿಲಿಟಿ. ಅದು ಏನಾಗ್ತದೆ ಅಂದರೆ ನೋಡಿ, ಸಾವು ನೋವು ಅಂತ ತಾವು ಹೇಳ್ತೀರಿ. ಈಗ ಬರೋ ಮನುಷ್ಯ ಒಬ್ಬ ಸಾಯಲೇಬೇಕು, ಇನ್ನೊಬ್ಬ ಬದುಕಲೇಬೇಕು. ಈಗ ನಾವು ಬೇಕು ಅಂತ ಯುದ್ಧ ಮಾಡೋಕ್ಕೆ ಹೋದರೆ, ಯುದ್ಧ ಒಂದೊಂದು ಸಲ ಮಾಡಬೇಕಾಗಿರೋ ಪ್ರಸಂಗ ಬಂದಾಗ ಅದು ಮಾಡಬೇಕಾಗ್ತದೆ. ಮಾಡದೇ ಇರೋ ಪ್ರಸಂಗಗಳು ಬಂದಾಗ ನಾವು ಅದಕ್ಕೆ ಯುದ್ಧಕ್ಕೆ ಕೈ ಹಾಕಬೇಕು. ಕರೆಕ್ಟ್ ಅಲ್ಲ? ಈಗ ನಮ್ಮ ದೇಶದಲ್ಲಿ, ನಿಮ್ಮ ದೇಶದಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಆಗ್ತದ? ಎವ್ರಿಥಿಂಗ್ ಇಸ್ ಅ ಫ್ಯಾಕ್ಟ್. ನಮ್ಮ ದೇಶ ನಾವು ಕಾಪಾಡ್ಕೊಳ್ಳೋಣ. ಈಗ ಬೇರೆಯವ್ರ ದೇಶಕ್ಕೆ ಸುಮ್ಮನೆ ನಾವು ಹೋಗಿ ಕೈ ಹಾಕ್ತು ಅಂದರೆ ನಮಗೆ ಯಾಕೆ ಬೇಕದು? ಅವ್ರು ಬಂದು ನಮಗೆ ಕರೆದ್ರೆ, ನಮ್ಮ ಯೋಧರಿದಾರಲ್ಲ, ನಮ್ಮ ಮಿಲಿಟ್ರಿ ಏನಿದೆಯಲ್ಲ, ಅದು ಭಾರತ ದೇಶ ಅಲ್ಲ, ವಿಶ್ವದಲ್ಲೇ ನಂಬರ್ 1 ಅದು. ಯಾಕಂದರೆ ನಾನು ಸ್ವಲ್ಪ ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಮಿಲಿಟ್ರಿ ಡಿಪಾರ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಪೀಪಲ್. ಸೊ ನಾವು ಸುಮ್ಮನೆ ಯಾಕೆ ಹೋಗ್ಬೇಕು ಅವ್ರ ಹತ್ರ?
ನಮ್ಮ ಹತ್ರ ಬಂದು, ಯಾಕಂದರೆ ಎಷ್ಟೋ ಸಲ ನಮ್ಮ ಭಾರತ ದೇಶದಿಂದ ನಾವು ಆ ಥರದ ಒಂದು ಪ್ರಸಂಗ ಬಂದಾಗ ನಮ್ಮವ್ರು ಸಾಕಷ್ಟು ಸಹಾಯ ಮಾಡಿದ್ದಾರೆ.